ಕಿಟಣ ಬೇಜಾರಾಗಬೇಡ. ನಡಿ ನಮ್ಮ ಮನೆಯಾಗೇನೆ ಉಣ್ಣು ಮಂತಿ ಇಲ್ಲೇನೆ ಇರು ಒಂದೆರಡು ದಿನ. ಅಯ್ಯೋ ಎಲ್ಲಿದ್ರು ನಮ್ಮ ಮನೆಗೆ ನಾವು ಹೋಗೋದು ತಪ್ಪಲ್ಲ ಕಣಮ್ಮ ಜೈ ಹೆಸ್ರಿ. ಹೋಗಿ ಏಳು ಬಾರಮ್ಮ ನಿಮ್ಮ ಮಾಮ ಹಿಂಗೆ ನಮ್ಮ ಮನೆ ತಗೈತೆ ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ ಅವ್ರಿಗೆ ಏಳು ಬಾ. ಹೋಗು ಏಳು ಬರೋಗದಲ್ಲಿ ಏನು ಅಂತಾರೆ ನೋಡೋಣ. ನಾನು ಹೋಗೋಣ ಅಂತಂದರೆ ನನಗೆ ಹೋಗಕ್ಕೆ ಮಾಕಿಲ್ಲ, ಅಲ್ಲಿಗೆ ಯಾರು ಹೋಗ್ತಾರಪ್ಪ ಅಮ್ಮಂಗೆ ಆಗ್ತೈತೆ. ಅದಕ್ಕೇನೆ ಅವ್ರು ಬಂದು ಕರೀಲಿ ಹೋಗ್ತೀನಿ. ಇವಳು ಯಾವಳನ್ನ ಸಾವ್ಕಾತಿನ ನಂಬ್ಕೊಂಡು ನಾನು ಬಂದಿದ್ದಕ್ಕೆ ಇವತ್ತು ಸರಿಯಾಗಿ ಆಗೈತೆ ನನಗೆ. ಯಾಕನ ಇವಳು ಮಾತು ಕೇಳ್ಕೊಂಡು ಬಂದೋ ಏನೋ ಅಮ್ಮಂಗ ಐತಿ ಹೋಗತ್ಲಾಗಿ ಸಿಕ್ಕತ್ತ. ಇದೇನಪ್ಪ ಇದು ನನಗೆ ಯಾಕನ ಬಂದೋ ಏನೋ ಅಮ್ಮಂಗ ಐತಿ. ಅಯ್ಯೋ ದೇವ್ರೆ ಇದೊಳ್ಳೆ ಸವಾಸ ಆತಲ್ಲಪ್ಪ ದೇವ್ರೆ ಅಮ್ಮಂಗಾಗಿ ಐತಿ. ಹೆಂಗತ್ತಾರ ನನ್ನ ಚೆನ್ನಾಗಿದ್ದಮ್ಮ ಇವಳು ಮಾತು ಕಟ್ಕೊಂಡು ಈಗ ಇವಳು ಯಾವಳ ಇಚ್ಕಾಗಿನ ಬಂದಂಗಾತು. ಥೌ ಇವಳು ಯಾವಳ ಇಷ್ಟು ನನ್ನ ಮುಂದೆ ಆಗ್ಯಾವಳೆ. ಅಯ್ಯೋ ದೇವ್ರಿ ಈ ಅಮ್ಮ ದುಡ್ಡು ಪಡ್ಡು ಕಾಸಿಗಷ್ಟೇ ಕಣಪ್ಪು. ಇವ್ರು ಒಂದು ಇಟ್ಕೊಳ್ಳಿ ಲೆಕ್ಕ ಹಾಕ್ಕೊಂಡು ಇದು ಮಾಡೋ ಅಂತಾರೆ ಇವ್ರು. ಇಲ್ಲೋಡು ಮತ್ತು ಅನ್ನ ತಿನ್ಬೇಕು ಲೆಕ್ಕ ಹಾಕ್ತಾರಮ್ಮ ಇವರು. ಅಂತ ಕಂಜೂಸ್ ಪಾರ್ಟಿ ಇವರು, ಕಂಜೂಸ್ ಪಾರ್ಟಿ. ಬಿಡು ಇವರು ಒಂದು ಇಟ್ಕೊಳ್ಳಿ ಅಕ್ಕ ಹಾಕೋದು ಸ್ಯಾನೆ ಇವರು. ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ ಇವ್ರು ಎಂತಾರು ಅಂತ ಹೇಳಿ. ನೀವು ತಲೆ ಕೆಡಿಸಿ ಬಿಡಕ್ಕೆ ಕಿಟ್ಟಣಯ್ಯ. ಅವ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ನಾನು ಹೇಳಿ ಬರ್ತೀನಿ ಹೋಗಿ. ಏನು ಕಿಟ್ಟಣ ಇಲ್ಲಿಗೆ ಬಂದೈತೆ? ಕಿಟ್ಟಣಯ್ಯ ಪಾಪ ಇವಾಗ ಜಗಳ ಮಾಡ್ಕೊಂಡು ಬಂದಿತ್ತಲ್ಲ, ಅವಳ ಸಾವುಕಾತಿ ಬುದ್ಧಿ ಏನೋ ಅಂತ ಗೊತ್ತಾಗೈತಿ. ಬೇಡ ಅವಳೇನೋ ಚೆನ್ನಾಗಿದ್ದಾಳೆ ನೋಡ್ಕೊಂತಾಳೆ. ಕಿಟ್ಟಣಯ್ಯ ನಾನು ನೋಡ್ಕೊಂತೀನಿ ಬಾ, ನಾನು ನೋಡ್ಕೊಂತೀನಿ ಬಾ ಅಂತ ಹೇಳ್ತಿದ್ದಾಳು. ಈಗ ಅಳೇನಿ ಮಾತಾಡ್ಸೋದಿಲ್ಲ, ಉಂಬಕ್ಕೆ ಕರೆ ಇಲ್ಲ. ಭಾರಿ ಕ್ರಿಮಿನಲ್ ಆಗ್ಯವಳು ಇವಾಗ. ಅದಕ್ಕೇನೆ ಬೋಲೋನು ಸಿಟ್ಟು ಬಂದೈತೆ ಅಣ್ಣಗೆ ಇವಾಗ ಅವಳ ಮ್ಯಾಲೆ. ಅಲ್ಲ ಉಂಬಕ್ಕೆ ಕೇಳುವಂತೆ ಅದಕ್ಕೆ ನಾನು ಕರ್ಕೊಂಬಂದೆ ಬಾರೋಣ ಅಂತ ಹೇಳಿ. ಒಂಥರ ಪಾಪ ಬೇಜಾರಾಗೈತೆ ಕಣ್ ಪಾಪ. ಅಯ್ಯೋ ಯಾರೂ ಆಗಲ್ಲ ಕಿಟ್ಟಣಯ್ಯ, ನಾವು ಹಂಗೆ ಅನ್ಕೊಂತೀವಿ. ಅವ್ರು ಹಾಕ್ತಾರೆ ಇವ್ರು ಹಾಕ್ತಾರೆ ಅಂತ ಯಾರೂ ಆಗಲ್ಲ. ನಾವು ಚೆನ್ನಾಗಿದ್ರೇನೇನೆ. ನೀನು ಸುಮ್ಮನೆ ಇರೋದು ಬಿಟ್ಟು ಎಂಥ ಒಳ್ಳೆ ಸೊಸೆರು ಸಿಕ್ಕ್ಯವ್ರಿ. ರಚ್ಚಮ್ಮನೂ ಕೆಂಪಮ್ಮ ಬೋಲು ಒಳ್ಳೆಯರು ಕೆಂಪಿ ಅಂಥದ್ರಾಗೆ ನೀನು ಬಿಟ್ಟು ಬಂದಿದ್ದೀಯಲ್ಲ ಅವ್ರನ್ನ. ಅವರೆಲ್ಲನ ಎಂಥ ಜನಗಳು ಅಂತ ಇವಾಗ ಗೊತ್ತಾಯ್ತು. ಬಿಡು ಅವರೆಲ್ಲ ನಾವು ಬೋಲು ಒಳ್ಳೆಯರಲ್ಲಪ್ಪ. ಇವಾಗ ಗೊತ್ತಾಗ್ತೈತೆ ಅವ್ರು ಎಂಥ ಜನಗಳು ಅಂತ. ಕಿಟ್ಟಣ ಎಲ್ಲೈತೆ? ಐತೆ ಕಣೆ. ಅವಳ ಅಲೇನೆ ಉಂಬ ಕಿಕ್ಕಲ್ ಮುಂಚಿ ನೋಡಿ ಅಂತ ಸಾವುಕಾತಿ. ಸಾವುಕಾತಿ ಹಂಗೆ ಮಚ್ಚಿ. ಸಾವುಕಾತಿ ಇನ್ನು ದುಡ್ಡು ಕುಡ್ಕಕ್ಕೆ ನೋಡ್ತಾಳೆ. ಬರೀ ಬರೋದೆಲ್ಲ ಕಿತ್ಕೊಂಡವಳೆ. ನಮ್ಮ 50,000 60,000 ದುಡ್ಡಿದ್ವು ಅವನ್ನೆಲ್ಲ ಇಸ್ಕೊಂಬತ್ತಕ್ಕ ಮಸ್ಕೊಂಬಾಡಿದ್ಲು ಬೇವಸಿ ಮಂಡಿ. ಇವತ್ತು ಎಂತೆಂಥ ಮತ್ತು ಬೈಕೆ ಮನ ಅನ್ನಿಸ್ತೈತೆ ನನಗಂತೂ. ಈಗ ಬಂದ ಬೈಕೆ ಮನ ಅನ್ನಿಸ್ತೈತಿ. ಹೇಳತ್ಲಾಗಿ ಕಿಟ್ಟು ಮಾಮ ಅನ್ಕೊಂಡು ಮಸ್ಕೊಂಬಾಡಿದ್ಲು. ಉಂಬಕ್ಕೆ ಕರಿಯಲ್ಲ. ನೀನು ಹೋಗು ನಿಮ್ಮ ಮನೆಗೆ ಅಂತ ಅಂದ್ಬಿಟ್ಲು. ಅವಳು ಅಂತಾಳಾಗಿ ಅವಳಿ. ನಾನು ಅವಳನ್ನ ಮೇಲಿಂದಾನೆ ಅವಳು ಇಲ್ಲಿಂದ ಓಡಿಸ್ಲಿಲ್ಲ ಅಂದ್ರೆ ಕೇಳು. ಇಲ್ಲಿಂದ ಓಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಕಿಟ್ಟಪ್ಪ ಅಂತ ಕರಿಬಿಡ. ಅಲ್ಲ ಬಿಡತ್ಲಾಗ ಇವಾಗ ಯಾಕೆ ಮನೆಗೆ ಹೋಗು, ನಿಮ್ಮ ಸೊಸೆರು ತಗೋ, ಮಕ್ಳು ತಗೋ, ಕಮಲ ಅಕ್ಕನ ತಗೋ, ಎಲ್ಲರೂ ತಗೋ ಸೇನಕ್ಕಿರು. ಪಾಪ ಅವ್ರು ಹೇಳಿರ್ ಕಣಪ್ಪ ಬೇಡ ಬೇಡ ಅಂತೇಳಿ ನನಗೆ ಗೊತ್ತಾಗಲಿಲ್ಲ ಅವಳು ಬಂಡವಾಳ ಏನು ಅಂತ. ಇವಾಗ ಗೊತ್ತಾಯ್ತು. ಅವಳು ಯಾವಾಗ ಉಂಬಕ್ಕದಕ್ಕೂ ಕರೀಲಿಲ್ವ ಆವಾಗಲೇ ಗೊತ್ತಾಯ್ತು ನನ್ನ ಬಂಡವಾಳ. ಒಂದು 2 ದಿನ ಹಂಗೆ ಫಸ್ಟಿಗೆ ಹೋದಾಗ ಅದು ನುಣ್ಣು ಇದು ನುಣ್ಣು ಅದನ್ನು ತಿನ್ನು ಇದನ್ನು ತಿನ್ನು ಅಂತ ನೋಡ್ಕೊಂಡ್ಲು. ಆಮೇಲೆ ಅಲ್ಲಿ ಮೂಗು ಮಷ್ಟಿನ ತಿರುಗ್ಬಿಟ್ಲು. ಇಷ್ಟೇ ಇವಳು ಹಣೆ ಬಾರ ಅಂತ ತಿಳ್ಕೊಬಿಟ್ಟೆ ನಾನು. ಇಷ್ಟೇ ಹಣೆ ಬಾರ, ಇನ್ನೇನು ಮುಗೀತು ಬಿಡು ಇಂಥರ್ತಾಗೆಲ್ಲ ಏನು ಅಂತೇಳಿ ಸುಮ್ಮನಾಗ್ಬಿಟ್ಟೆ ನಾನು. ಹಾಗೆಮ್ಮ ಹೋಗೋದಿಲ್ಲ ಕಮಲಮ್ಮನ ಮಾತಂಗನ್ನಾಗೆ. ಹಿಂಗೆ ಕಿಟ್ಟಣ ಬಂದೈತೆ ಜಯಮ್ಮರ ಮನೆಯಾಗ ಐತೆ, ಅಲ್ಲಿಗೆ ಹೋಗಲ್ಲ. ಆ ಸಾವುಕಾತಿ ಬಂಡವಾಳ ಎಲ್ಲ ಗೊತ್ತಾಗೈತೆ ಕಿಟ್ಟಣಿಗೆ. ಹೋಗಲ್ಲ ಅವ್ರ ಮನೆಗೆ ಕರ್ಕೊಂಬರ್ರಿ ನೀವು ಹೋಗಿ ಅಂತ ಹೇಳಿ ಹೇಳೋಗಿ ಹೋಗು. ಇಲ್ಲಂತ ನಾನು ಹೇಳಲ್ಲ. ಅಯ್ಯಪ್ಪ ಏನಿಲ್ಲ, ಅವಳು ರೊಚ್ಚಿನ ಕೆಂಪಮ್ಮ ಕಮಲಮ್ಮ ಬೈದು ಬಿಡ್ತಾರೆ. ಆಮೇಲೆ ಆತನ ಬೈದ್ರು ಎಲ್ಲ ಸಮಾಸತ ಯಾರಿಗೆ ಆತು ಹೇಳೋದು ಅಲ್ಲ. ಮತ್ತು ಇವಾಗ ಒಂಥರ ಬೈವಾದಂಗಾಗುತ್ತೆ. ಯಾರ್ತಾಗ ಯಾತ ಮಾತಾಡೋದೆಲ್ಲ ನೋಡೋಗಿ ಸಿದ್ಲಿಂಗನೂ ಸೆಂಬಲಿಂಗನೇ ಧರ್ಮ ಆಗ್ಯಾವ್ರಿ. ಜಗಳ ಮಾಡ್ಕೊಂಡಾರು. ಅವ ಹಂಗೆ ನಾವು ಹೇಳೋಕೋದ್ರೆ ನಿಷ್ಠರು ಹಾಕ್ತೀವಿ. ಇಲ್ಲಮ್ಮ ತಾಯಿ ನಾನು ಯಾತ ಹೇಳಲ್ಲ. ಅಲ್ಲ ಇವಾಗ ಯಾರು ಹೇಳೋದು ಬೇಡ, ನೀವೇ ಹೋಗ್ರಿ ಸುಮ್ಮನೆ. ಏನು ನಿಮ್ಮ ಮನೆ ತಕ್ಕ ನೀವು ಹೋಗೋ ಹಕ್ಕೈತೆ. ನಿಮ್ಮ ಬೇರೆಯವ್ರ ಮನೆ ಹೋಗ್ತಾ ಇಲ್ವಲ್ಲ, ನಿಮ್ಮ ಮನೆ ತಕ್ಕ ನೀವು ಹೋಗ್ತಾ ಇದ್ದೀರಾ. ಏನು ಅದನ್ನೇನು ಯಾರನ್ನ ಕೇಳಬೇಕಾ ಯಾರನ್ನೂ ಹೇಳ್ಬೇಕು ಅಂಬೋದು ಏನಿಲ್ಲ. ನಿಮ್ಮ ಪಡೆಗೆ ನೀವು ಹೋಗ್ಬೋದು, ಹೋಗ್ರಿ ಸುಮ್ಮನೆ. ನಿಮ್ಮ ಮನೆ ತಕ್ಕ ಹೋದ್ರೆ ಅವ್ರು ಕರೀತಾರೆ ಬರ್ರಿ ಅಂತೇಳಿ ಅವ್ರು ಸುಮ್ಮನೆ ಅವ್ರ ಜೊತೆಗೆ ಚೆನ್ನಾಗಿರೋದು ನೋಡ್ಕೊಳ್ರಿ ಅಷ್ಟೇ. ಯಾರೂ ಆಗಲ್ಲ. ಆಗಾನೆ ಆಗೋದು ಇವತ್ತು. ಸುಮ್ಮನೆ ನಾವು ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಿದ್ರೆ ಆಗಲ್ಲ. ಬಾ ನಾನು ನೀನು ಹೋಗೋಣ. ನಾನೆಲ್ಲ ಹೇಳ್ತೀನಿ ಬಾ, ಬೇಜಾರಾಗಬೇಡ ಬಾ ಹೋಗೋಣ. ಏನು ಮಾಡೋಕ್ಕಾಗಲ್ಲ. ಅವಳ ಬುದ್ಧಿ ಎಲ್ಲ ಗೊತ್ತಾತ್. ನೀನು ಮನೆ ಬಿಟ್ಟು ಬಂದಿದ್ದೀಯಲ್ಲ ಅವಳ ಮನೇನ, ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನೇನು ಯಾತು ಹೇಳಲಿಲ್ಲ, ಮಾತಾಡಿಸ್ಲಿಲ್ಲ. ಅದಕ್ಕೆ ಸುಮ್ಮನೆ ನನ್ನ ಪಾಡಿಗೆ ನಾನು ಅದೇ ಬಂದೆ ಮಾತಾಡಿಸ್ದೆ. ಅದಕ್ಕೆ ಮಾತಾಡಲಿಲ್ಲ.
ಅವಳು ಊರಿಗೊಬ್ಳೆ ಪದ್ಮಾವತಿ ಅಮ್ಮಂಗೆ ಆಡ್ತಾ ಇದ್ದಾಳ ಅಮ್ಮ. ಪದ್ಮಾವತಿ ಅಲ್ಲ ಅವಳು, ಅದಕ್ಕೆ ಊರಿಗೊಬ್ಳೆ ನಾನೇ ಪದ್ಮಾವತಿ ಅಮ್ಮಂಗೆ ಆಗೈತಿ. ಭಾರಿ ಇದ್ದಾಳೆ ಹೇಳಪ್ಪ. ನಾನೇನೋ ಅಂದ್ಕೊಂಡಿದ್ದೆ, ಅವ್ರ ಬುದ್ಧಿ ಏನಿದ್ರು ಎಷ್ಟು ಕಮ್ತ ಗೊತ್ತಾಗುತ್ತೆ. ಊಟಕ್ಕೆ ಇಕ್ಕದ್ರಾಗೆ ಅವ್ರ ಹಣೆ ಬರ ಗೊತ್ತಾಗುತ್ತೆ, ಅವ್ರ ಬುದ್ಧಿ ಏನು ಅವ್ರ ಹಣೆ ಬರ ಏನು ಅಂತೇಳಿ. ಅಬ್ಬ ಭಾರಿ ಇದ್ದಾರೆ. ಅಪ್ಪ ನಾನು ಏನೋ ಅಂದ್ಕೊಂಡಿದ್ದೆ, ಇವ್ರಿಗೆ ಬುದ್ಧಿ ಕಲ್ಸೋಣ ಅಂತೇಳಿ. ನನ್ನ ಮಕ್ಕಳು ಸೊಸೆರ ಮಾತು ಕೇಳಿದರೆ ಒಳ್ಳೇದಾಗ್ತಿದ್ದೆ, ಇವತ್ತು ಒಳ್ಳೇದಾಗ್ತಿದ್ದೆ. ಏನಾಯ್ತು ಹೋಗೋಣ, ನೀನೇನು ಅವೆಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ. ಅವರೇ ನಂಬ್ತಾರೆ ಇವರೇ ನಂಬ್ತಾರೆ ಅಂತ ಹೇಳಿ. ಬಾ ಹೋಗೋಣ ಇವಾಗ, ನಿಮ್ಮನೆ ತಕ್ಕ ಹೋಗೋಣ, ನಾನೆಲ್ಲ ಹೇಳ್ತೀನಿ. ಸುಮ್ಮನೆ ಹೋಗು ಕಿತ್ತಣಯ್ಯ. ಸುಮ್ಮನೆ ಹೋದ್ರೆ ಅವ್ರು ಏನೇನು ಅಂಬಲ್ಲ ನಿನ್ನೇನು. ಯಾಕೆ ನಿನಗೆ ಹೋಗೋ ಅಧಿಕಾರ ಐತಿ. ನೀನೇನಲ್ಲಿ ಹೋಗಲಿಲ್ಲ, ಹೋದ್ರೆ ಯಾರನ್ನ ಏನು ದಬ್ಬಾರ ಇಲ್ಲ. ಹೋಗಲಿಲ್ಲ ಅಂದ್ರೆ ಬಿಡು ಅಂತಾರೆ. ಹೋದ್ರೆ ನಿನ್ನ ಪಾಡಿಗೆ ನೀನು ಯಾರು ಏನೋ ಅಂಬಲ್ಲ. ಹೋಗೋ ಅಧಿಕಾರ ಐತಿ ನಿನಗೇನೇನು. ಅಲ್ಲ ಹೋಗೋ ಅಧಿಕಾರ ಐತೆ ಕಣಮ್ಮ ಬಗೆಮ. ಅದೆಲ್ಲ ನೀನು ಜಯಮ್ಮ ಹೋಗಿ ಹೇಳ್ರಿ, ಹಿಂಗೈತೆ ಅಲ್ಲಿ ಕಿಟ್ಟಣಯ್ಯ, ಬರ್ರಿ ಬರ್ರಿ ಅಂತೇಳಿ ಅವರೇ ಬಂದು ಕರ್ಕೊಂಡು ಹೋಗ್ಲಿ. ಹೇಳ್ತೀವಪ್ಪ, ಹೇಳಿರಿ ಏನಂತಾರೆ. ನಾವೇನೇನು ಹೋಗಿ ಬಂದಿರಲಿಲ್ಲ. ಅಯ್ಯಪ್ಪ ಗಯ್ಯಪ್ಪ ಮನೆ ಬಿಟ್ಟು ಹೋಗಿರೋದು ಬೋರಕ್ಕೆ ಹೇಳ್ರಿ ಅಂತಾರೆ ಅಷ್ಟೇ. ಅಯ್ಯಪ್ಪನೇ ಬೋರ್ಲಿ ಹೇಳು ಅಂತಾರೆ. ಅವ್ರು ಕರ್ಕೊಂಡು ಹೋಗಕ್ಕಂತೂ ಬರೋಲ್ಲ. ಕರ್ಕೊಂಡು ಹೋಗಕ್ಕೆ ಬರೋಲ್ಲ ಅಂದರೆ ನಿನ್ನ ಯಾವಾಗಲೂ ಬರೋಳು. ಅವರು ಕರ್ಕೊಂಡು ಹೋಗೋಕ್ಕೆ ಬರೋಲ್ಲ. ಹಂಗ ಬೋತಾರೆ ಹಂಗ ಒಂದು ಮಾತು ಹೇಳಮ್ಮದಲ್ಲಿ. ನನಗೆ ಹೋಗೋಕ್ಕೆ ಒಂಥರ ಮೈಕಿಲ್ಲ ಹಂಗಾಗ್ಬಿಟ್ಟೈತು ಆಗತ್ತೆ. ಅವಳು ಯಾವಳು ಬರಿದ್ರದ್ದು ಅವಳು ನಂಬ್ಕೊಂಡು ಅವಳಿಗಳ ಇಲ್ಲಿ ಮನೆ ಇಲ್ಲಿಂದ ಓಡಿಸ್ಲಿಲ್ಲ ಅಂದ್ರೆ ನೋಡು, ನನ್ನ ಹೆಸರು ಕಿಟ್ಟಪ್ಪ ಅಂತ ಕರಿಬೇಡ್ರಿ. ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಇವಾಗಿನ ಜನ ಎಂತ ನಂಬೋದು ಗೊತ್ತಾಯ್ತಲ್ಲ ನಿನಗೆ, ಯಾರು ಆಗಲ್ಲ. ನೀನು ಅವ್ರೇನಿದ್ರು ದೊಡ್ಡ ಕಾಸು ಅಷ್ಟೇ. ದುಡ್ಡು ಕಾಸು ಇರೋ ತಕ ಅಷ್ಟೇ ಅವರೆಲ್ಲನ. ಅದ್ರಾಗೂ ಈ ಬೇರೆ ಊರಿಂದ ಬಂದು ಇರ್ತಾರಲ್ಲ, ಅಂಥರ್ದೇ ಜೋರಾಗದು ನಮ್ಮ ಊರಾಗಿ. ಇನ್ನೇನ ಇದ್ದೋರಾಗಿರೋರು ಸುಮ್ಮನೆ ಇರ್ತಾರೆ. ಬೇರೆ ಊರಿಂದನ ಬಂದು ಸೇರ್ಕೊಂಡೇನೆ ಈ ರೀತಿನ ಮಾಡೋದು. ನಮ್ಮೂರಾಗಳವರು ಒಂದು ಬೈವಾಗಿ ಇರ್ತಾರೆ. ಬಿಡು ಚೆನ್ನಾಗಿರ್ಬೇಕು ನಾವು ಅಂತೇಳಿ. ಅವರು ಬೇರೆ ಊರಿಂದ ಬಂದಿರ್ತಾರೆ, ಅವ್ರು ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬಿಡು ಯಾರ್ದೇನೋ ಅಮ್ಮಂಗಿರ್ತಾರೆ ಅವ್ರು ಹಂಗೆ. ಮತ್ತೆ ನಮ್ಮೂರಾಗಲೆಲ್ಲ ಇದಾನ, ಬೇರೆ ಊರಿನರ್ದೇ ಜಾಸ್ತಿ ಆಗುತ್ತೆ. ಕಣಪ್ಪ, ಅವಳನ್ನ ಮೊದಲು ಇಲ್ಲಿಂದ ಓಡಿಸ್ಬೇಕು. ನಾನು ಸಿದ್ಲಿಂಗನ ಮೇಲೆ ಜೋರು ಮಾಡ್ತಿದ್ದೆ, ಬೋರ್ ಹಾಕ್ಸ್ಕೊಡು, ಪ್ಯಾಂಟ್ ಮಾಡಿಸ್ಕೊಡು ಅಂತ ಹೇಳಿ. ಭಾರಿ ಇದ್ದಾರೆ ಬಿಡು. ಏನೇ ಅಂದ್ರೂ ಇಂಥವ್ರನ್ನೆಲ್ಲ ಎಲ್ಲಿ ಇಕ್ಕಬೇಕು ಅಲ್ಲಿ ಇಕ್ಕಬೇಕು. ಭಾರಿ ಇದ್ದಾರೆ. ನೀನೇನೇನು ಭಾಳ ಇದ್ದಾರೆ ಬಿಡು. ಇಂಥವ್ರನ್ನೆಲ್ಲ ಬೇಯಿಸ್ಕೊಂಡಿರ್ಬೇಕು. ರಾಮ 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 ರಾಮ. ಇಲ್ಲೆಲ್ಲೆಲ್ಲ ಊರಕ್ಕೆ ಸೇರಿಸ್ಬಾರ್ದು ಇಂಥವ್ರನ್ನ, ಯಾರು ಊರವ್ರನ್ನ. ಅಂತಕ್ಕೆ ಹೋಗೋಕ್ಕೂ ಮಕ್ಕಿಲ್ಲ ನನಗೆ. ಇವ್ರ ಮಂತಕ್ಕೆ ಬಂದು ಇನ್ಯಾಳು ಬಂಡವಾಳ ಎಲ್ಲ ಗೊತ್ತಾಯ್ತು. ಏನು ಮಾಡೋಣ ಹಂಗಾಗೈತೆ ಹೋಗತ್ತೆ ನನಗಂತೂ. ಹೋಗು, ಅವಳು ಇಲ್ಲಿಂದ ಓಡಿಸ್ತೀನಿ ನೋಡು. ಇಲ್ಲೆಲ್ಲೆಲ್ಲೂ ಇರಬಾರ್ದು, ಅವಳು ಓಡಿಸ್ತೀನಿ. ಇಲ್ಲೆಲ್ಲೆಲ್ಲೂ ಇರ್ಕೊಡಲ್ಲ. ಹಂಗೆ ಮಾಡ್ತೀನಿ ನೋಡ್ರಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.